ಸಿಲಿಕಾನ್ ಸಿಟಿ ಬೆಂಗಳೂರಿನ ಪೊಲೀಸ್ ಠಾಣೆಯಲ್ಲಿ ಗರ್ಭಿಣಿಯೊಬ್ಬರು ಪರದಾಡಿರುವಂತಹ ಘಟನೆ ನಡೆದಿದೆ. ಈ ಘಟನೆ ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಮಾನವೀಯತೆಯನ್ನೇ ಮರೆತು ಬಿಟ್ರೆ ಹಾಗಾದ್ರೆ ಶೇಷಾದ್ರಿಪುರಂ ಪೊಲೀಸರು ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಕಾರಣ ತಡರಾತ್ರಿಯವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ಗರ್ಭಿಣಿಯೊಬ್ಬರು ಪರದಾಟವನ್ನು ನಡೆಸಿದ್ದಾರೆ. ರಾತ್ರಿ 10 ಗಂಟೆಯವರೆಗೂ ಕೂಡ ಠಾಣೆಯಲ್ಲಿದ್ದರು 4 ತಿಂಗಳ ಗರ್ಭಿಣಿ. ಮಹಿಳೆಯರನ್ನ ಸಂಜೆ 6 ಗಂಟೆಯ ಒಳಗೆ ಸಾಂತ್ವನ ಕೇಂದ್ರಕ್ಕೆ ಕಳುಹಿಸಬೇಕು ಅನ್ನುವಂತಹ ಒಂದು ವಿಚಾರ ಇದೆ. ಆದರೆ ರಾತ್ರಿ 10 ಗಂಟೆ ಆದರೂ ಕೂಡ ಠಾಣೆಯಲ್ಲಿಯೇ ಇರಿಸಿಕೊಂಡಿದ್ರು ಪೊಲೀಸರು. ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ರಾತ್ರಿ 10 ಗಂಟೆಯ ಬಳಿಕ ಪೊಲೀಸರಿಂದ ಸಖಿ ಕೇಂದ್ರಕ್ಕೆ ಗರ್ಭಿಣಿಯನ್ನು ಶಿಫ್ಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಪೊಲೀಸರ ನಡೆ, ಪೊಲೀಸರು ಗರ್ಭಿಣಿಯ ಜೊತೆಗೆ ನಡೆದುಕೊಂಡಂತಹ ರೀತಿ ಈಗ ವ್ಯಾಪಕ ಆಕ್ರೋಶ ಕಾರಣವಾಗ್ತಾ ಇರುವಂಥದ್ದು. ಯಾಕೆ ಗರ್ಭಿಣಿಯ ಜೊತೆಗೆ ಪೊಲೀಸರು ಹೀಗೆ ನಡೆದುಕೊಂಡ್ರು ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. 10 ಗಂಟೆ ಆದಮೇಲೆ ಸಂಜೆ 6 ಗಂಟೆ ಆದಮೇಲೆ ಯಾವುದೇ ಮಹಿಳೆಯನ್ನು ಠಾಣೆಗೆ ಕರೆತರುವಂತಿಲ್ಲ, ಠಾಣೆಯಲ್ಲಿ ಇಟ್ಕೊಳ್ಳುವಂತಿಲ್ಲ ಅನ್ನುವಂತಹ ಒಂದು ನಿಯಮ ಇದೆ. ಅದನ್ನು ಉಲ್ಲಂಘಿಸಿ 10 ಗಂಟೆಯವರೆಗೂ ಕೂಡ ಮಹಿಳೆ ಅನ್ನೋದನ್ನು ನೋಡದೆ, ಅದರಲ್ಲೂ ಕೂಡ ಗರ್ಭಿಣಿ ಅನ್ನೋದನ್ನು ನೋಡದೆ ಇವರು ಠಾಣೆಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ಈಗ ಆ ಕುಟುಂಬಸ್ಥರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಅಷ್ಟಕ್ಕೂ ಆ ಗರ್ಭಿಣಿ ಯಾರು, ಯಾಕಾಗಿ ಪೊಲೀಸ್ ಠಾಣೆಗೆ ಬಂದರು ಅಂಥೇಳಿ ನೋಡ್ತಾ ಹೋಗೋಣ. KC ಜನರಲ್ ಆಸ್ಪತ್ರೆಗೆ ಇಂಜೆಕ್ಷನ್ ಹಾಕಿಸ್ಕೊಳ್ಳೋದಕ್ಕೆ ಗರ್ಭಿಣಿ ಬಂದಿರ್ತಾರೆ. ಈ ಸಂದರ್ಭದಲ್ಲಿ ವೈದ್ಯರು ಗರ್ಭಿಣಿಯ ಆಧಾರ್ ಕಾರ್ಡನ್ನು ಚೆಕ್ ಮಾಡ್ತಾರೆ. ಪರಿಶೀಲನೆಯ ಸಂದರ್ಭದಲ್ಲಿ ಆ ಗರ್ಭಿಣಿಯ ವಯಸ್ಸು ಕೇವಲ 18 ವರ್ಷ 1 ತಿಂಗಳಾಗಿದೆ ಅನ್ನೋದು ಗೊತ್ತಾಗುತ್ತೆ. 18 ವರ್ಷಕ್ಕಿಂತ ಮೊದಲೇ ಮದುವೆ ಆಗಿರೋದು ಪತ್ತೆಯಾಗಿದೆ, ಅರ್ಥಾತ್ ಬಾಲ್ಯ ವಿವಾಹವಾಗಿದೆ ಅನ್ನೋದು ಗೊತ್ತಾಗಿದೆ. ಈ ಬಗ್ಗೆ ವೈದ್ಯರು ಸಹಜವಾಗಿಯೇ ಶೇಷಾದ್ರಿಪುರಂ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಮಧ್ಯಾಹ್ನ 2 ಗಂಟೆಗೆ ಪತಿ ಪತ್ನಿಯನ್ನು ಪೊಲೀಸರು ಠಾಣೆ ಕರೆದುಕೊಂಡು ಹೋಗಿರ್ತಾರೆ. ಮಧ್ಯಾಹ್ನ 2 ಗಂಟೆ ಕರೆದುಕೊಂಡು ಹೋಗಿ ರಾತ್ರಿ 10 ಗಂಟೆಯವರೆಗೂ ಕೂಡ ಕೂರಿಸ್ಕೊಂಡಿದ್ಯಾಕೆ? ತಮ್ಮ ಕರ್ತವ್ಯವನ್ನೇ ಮರ್ತು ಬಿಟ್ರ ಪೊಲೀಸರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಮಾನವೀಯತೆಯೇ ಮರ್ತು ಹೋಯ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದೇ ಯಾರೋ VVIPಗಳು ಮತ್ತೊಬ್ಬರು ಆದರೆ ಎಷ್ಟು ಬೇಗ ಇವರೆಲ್ಲ ಫಾರ್ಮಾಲಿಟೀಸ್ಗಳನ್ನು ಕಂಪ್ಲೀಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಒಬ್ಬ ಜನಸಾಮಾನ್ಯರು, ಅದರಲ್ಲೂ ಕೂಡ ಗರ್ಭಿಣಿಯೊಬ್ಬರು ಠಾಣೆಗೆ ಬಂದಂತಹ ಸಂದರ್ಭದಲ್ಲಿ ಏನು ಫಾರ್ಮಾಲಿಟೀಸ್ ಆಗಬೇಕಿತ್ತು ಅದನ್ನು ಮಾಡಬೇಕಿತ್ತು. ಆದಷ್ಟು ಬೇಗ ಅವರನ್ನು ಮಹಿಳಾ ಸಾಂತ್ವನ ಕೇಂದ್ರ ಕಳುಹಿಸಬೇಕಿತ್ತು. ಅದಾಗಲಿಲ್ಲ ಅನ್ನೋದೇ ಈಗ ಆಕ್ರೋಶ ಕಾರಣವಾಗ್ತಾ ಇದೆ.